ದರ್ಶನ್ಗೆ ತುತ್ತು ಮಾಡಿ ತಿನ್ನಿಸಿದಂತ ಅನ್ನ ಕೊಟ್ಟಂತ ಎರಡನೇ ತಾಯಿ ಹತ್ರ ಬಂದಿದ್ದೀವಿ ನಾವು. ರತ್ನಕ್ಕ ಅಂತ ನಿಮ್ಗೆಲ್ಲ ಗೊತ್ತಿದೆ. ದರ್ಶನ್ ಇವ್ರ ಹೆಸರು ಹೇಳ್ತಿದ್ದ ಹಾಗೆ ತುಂಬಾ ಭಾವುಕರಾಗ್ತಾರೆ. ಈ ಮುಳ್ಳಂದಿ ನನ್ನ ಮಗ ಈಟೊತ್ನಾಗ ಯಾಕೆ ಬಂದಿದ್ಕೊಂಡು ಈ ಥರ ಸನ್ನಿವೇಶ ನೀವು ಹೇಗೆ ಅರಗಿಸ್ಕೊಳ್ತೀರಾ ಅಂತ? ಇಲ್ಲ, ತುಂಬಾ ಕಷ್ಟ ಆಗುತ್ತೆ ನಿಜವಾಗೂ. ದರ್ಶನ್ ಬಗ್ಗೆ ನಾನು ಬೆಳಗ್ಗೆ 9:30 ಟಿ ವಿ ಆನ್ ಮಾಡಿ ಕುತ್ಕೊಂಡಾಗ ದರ್ಶನ್ ಅರೆಸ್ಟ್ ಅಂತ ಬಂದಾಗ ನನಗೆ ಭೂಮಿನೇ ಬಾಯ್ ಬಿಟ್ಟಷ್ಟು. ಸ್ವಾಮಿ ಅಲ್ಲಿ ನೋಡಿ ಸ್ವಾಮಿ, ನಮ್ ತಗ್ ಬಂದ ಕೊರಿಯರ್ ಬಾಯ್ ಬಂದ ಸ್ವಾಮಿ. ಈಗ ಲಕ್ಕಿ ಬಾಯ್ ರಜೆ ಬಿಲ್ಡಪ್ ಕೊಡ್ತಾರಲ್ಲ ಸ್ವಾಮಿ. ಏನು ಹೇಳಬೇಕು, ಸುಮ್ಮನೆ ಕೂತ್ಬಿಟ್ವಿ ನಾವು. ಒಂದ್ಸಾರಿ ಆ ಮನುಷ್ಯನನ್ನು ನೋಡುವಾಗ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಇಂತಹ ವ್ಯಕ್ತಿನ ಅರೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ಏನು ಕಾರಣ, ಏನಿರ್ಬೋದು ಅಂತ ತಿಳ್ಕೊಳ್ಳೋಷ್ಟರಲ್ಲಿ ತುಂಬ ಅಗಾಧ ಅನುಭವಿಸಿದ್ವಿ ನಾವು. ನಿಜವಾಗ್ಲೂ ನಿಮ್ಮ ಮೌನಣಗು ಕೂತ್ಕೊಂಡ್ವಿ ಟಿ ವಿ ಮುಂದೆ ಕೂತು ಟಿ ವಿ ನೋಡುವಾಗ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಮೈಸೂರಿಗೆ ಹೋಗಿಲ್ಲ. ಮುಖ್ಯ ವಿಷಯಕ್ಕೆ ಬರಲ್ಲ. ಇಂದಿನ ಮಾತುಗಳು ತುಂಬಾ ಇದೆ ಮಾತಾಡೋದಕ್ಕೆ. ಆದರೆ ನಾನು ಈಗ ಈ ಕ್ಷಣದಲ್ಲಿ ಮಾತಾಡೋದಕ್ಕೆ ಇದು ಮಾಡೋದು ಮೆಗಾ ಸೀರಿಯಲ್ ತರ ಹೇಳಿಬೇಡ ಕಣವಾ. ಅದೇನು ಅಂತ ಬೇಗ ಬಿಡಿಸ್ಬಿಡು. ಯಾಕೋ ಏನೋ ನನ್ನ ಎದೆ ಅಂತ ಹೊಡ್ಕೊತಾ ಐತೆ. ಹೋಗ್ಬೇಕು ಅಂತ ಮಾತಾಡ್ತಾ ಇದೀವಿ. ಟಿವಿ ಆನ್ ಮಾಡಿದ ತಕ್ಷಣ ಬಂದಿದ್ದು ದರ್ಶನ್ ಅರೆಸ್ಟ್ ಆಗಿದ್ದಾರೆ ಅಂತ. ಒಂದು ಕ್ಷಣ ನನಗೆ ನೀನು ಅಳ್ಬೇಡತ್ತೆ, ನಿನ್ನ ಹತ್ರ ನನ್ನ ಕರಳೆಲ್ಲ ಚುರುಕಂತದೆ. ದುಡ್ಡಂದಿಲ್ಲ ಅತ್ತೆ, ಇಲ್ಲಾಂದಿರ ಏನ್ ಬೇಕಾದ್ರೆ ಮಾಡ್ಬೋದಿತ್ತು. ಅವರು ತುಂಬಾನೇ ನೋವಾಯ್ತು. ತುಂಬಾನೇ ಯಾಕೆ ದರ್ಶನ್ ಅರೆಸ್ಟ್ ಆಗಿದ್ದಾರೆ, ಏನಾಯ್ತು, ಏನ್ ಮಾಡಿದ್ದಾರೆ? ಯಮ್ಮ ತಾಯಿ, ನಾನು ಎಂತೆಂತ ಕರ್ಮಗಳನ್ನು ನೋಡಿದೀನಿ, ಏನೂ ಆಗಿರ್ಲಿಲ್ಲ. ಆದ್ರೆ ಈಗ ನುರಿತಾ ಇದೆಯಲ್ಲ, ಇದನ್ನ ಮಾತ್ರ ನೋಡಕ್ಕಾಗ್ತಾ ಇಲ್ಲ. ನನ್ನ ಕಣ್ಣು ಹಿಂಗೋಗಕ್ಕಿಂತ ಮುಂಚೆ ಹೋಗ್ತಾರೆ. ಕಡೆಗೆ ನೋಡ್ತಾ ಹೋದಾಗ ಏನು ಮಾತಾಡೋಕ್ಕಾಗಿಲ್ಲ. ಸುಮ್ಮನೆ ಕೂತ್ಬಿಟ್ವಿ, ಟಿವಿ ನೋಡಿದ್ವಿ. ಏನು ಹೇಳೋಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನು ಬೇಕಾದೇನು ಬೇಡದ, ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ನೋವನ್ನು ಅನುಭವಿಸಿದೀವಿ. ನನಗೆ ಫಸ್ಟ್ ಒಂದ್ಸಾರಿ ದರ್ಶನ್ ಈ ರೀತಿ ತಪ್ಪು ಮಾಡಿದಾರ? ನನಗೇನು ಗೊತ್ತವನೇ, ನಮ್ಮ ಚಿಕ್ಕಪ್ಪನ ಮಗನ ಹೇಳಕ್ಕೆ ಇರು ಒಂದು ನಿಮಿಷ. ಮಾಡಿಲ್ಲ ಒಪ್ಕೊಳ್ಳೋದಕ್ಕೆ ಆಗ್ತಾನೇ ಇಲ್ಲ. ಆ ಮನಸ್ಸು ಒಪ್ಕೊಳ್ತಾನೇ ಇಲ್ಲ. ಆಮೇಲೆ ಕಾನೂನಿಗಿಂತ ನಾವು ಯಾರು ದೊಡ್ಡವರಲ್ಲ, ಎಲ್ಲೋ ತಪ್ಪಾಗಿರ್ಬೋದು. ನೋಡ್ತಾ ಹೋದಾಗ ನನ್ ಮಗನ್ ತಗೊಂಬಂದು ಹಿಂಗೆ ಹೇಳಿದ್ರು ಒಂದೇ, ಹಂಗೆ ಹೇಳಿದ್ರು ಒಂದೇ. ನೀವೇನೋ ಬುದ್ಧಿವಂತರು ಅಂತ ಹೇಳಿದೆ, ನೀನ್ ಈ ತರ ದಡ್ಡ ನನ್ನ ಮಗ ಅಂತ ಯಾವ ನನ್ನ ಮಗನಿಗೆ ಗೊತ್ತು? ತಪ್ಪಾಗಿರ್ಬೋದು. ದೇವರಲ್ಲಿ ಪ್ರಾರ್ಥನೆ ಮಾಡೋದಷ್ಟೇ ನಮ್ಮ ಕೆಲಸ, ಇನ್ನೇನು ಉಳಿದಿಲ್ಲ. ಬೇಗ ಹೊರಗೆ ಬರಲಿ, ಇದಿಷ್ಟನ್ನು ನಾನು ಕೇಳ್ಕೊತೀನಿ. ನಿನ್ನ ಪೊಸಿಷನ್ ಆಗಿ ನಾನೇನಾದ್ರು ಇದ್ದಿದ್ರೆ ಸಾರಾಯ್ ತರಿಸಿ ಇಲಿ ಪಾಸನ ಬೆರೆಸಿ ಚೆನ್ನಾಗಿ ಕುಡಿದು ಸತ್ತೋಗ್ಬಿಡ್ತಾ ಇದ್ದೆ. ನನ್ನ ಜೀವನದಲ್ಲಿ ನಾನು ಏನನ್ನೂ ಪಡ್ಕೊಂಡಿಲ್ಲ ಅವರಿಂದ. ಇವತ್ತಿನವರೆಗೆ ನಾನು 1 ರೂಪಾಯಿಯನ್ನು ಅವರಿಂದ ಇವತ್ತಿನವರೆಗೆ ನಾನು ನಿರೀಕ್ಷೆ ಮಾಡಿಲ್ಲ, ಮುಂದೂ ಮಾಡಲ್ಲ. ನೀನ್ ಈ ಹಾಡ್ನ ಹಾಡಿ ನಮ್ಮಪ್ಪ ಕೇಳಾರ ಸಂಕಟಕ್ಕೆ ದೇಶಾಂತರ ಓದೋನು ವಾಪಸ್ ಬರಲೇ ಇಲ್ಲ. ಆದರೆ ಆ ಬಾಂಧವ್ಯ ಇದೆಯಲ್ಲ, ರತ್ನಕ್ಕ ದರ್ಶನ್ ಅಂದ್ರೇನೆ ಅದು, ಆ ಬಾಂಧವ್ಯಕ್ಕೇನೆ ಬೆಲೆ ಕಟ್ಟಕ್ಕಾಗಲ್ಲ. ಕಲಿಯುಗದಲ್ಲಿ ಹೆಣ್ಮಕ್ಳಿಗೆಲ್ಲ ಅಳ್ತಾರ ನೋಡು. ಈ ಜಗತ್ತಲ್ಲಿ ತಪ್ಪು ಸರಿ ಅನ್ನೋದೇ ಇಲ್ಲ, ಎಲ್ಲ ಅವ್ರವ್ರ ವ್ಯೂ ಪಾಯಿಂಟ್ ಅಲ್ಲಿ ಯೋಚನೆ ಮಾಡ್ತಾರೆ ಅಷ್ಟೇ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.